Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಟ್ಯಾಂಕರ್ಗೆ ನೀರು ಹಂಚಿಕೆ ವಿಚಾರಕ್ಕೆ ಗಲಾಟೆ ನಡೆದಿದ್ದು ಹೊಸಪೇಟೆ ನೀರಿನ ಘಟಕದ ಬಳಿ ಹೈ ಡ್ರಾಮಾ ನಡೆದಿದೆ. ಟ್ಯಾಂಕರ್ಗೆ ನೀರು ಹಂಚಿಕೆ ವಿಚಾರವಾಗಿ ಗಲಾಟೆ, ಹೊಸಪೇಟೆ ನೀರಿನ ಘಟಕದ ಬಳಿ ಹೈ ಡ್ರಾಮಾ. ಚಿತ್ತವಾಡಗಿಯ ಶುದ್ಧ ಕುಡಿಯುವ ನೀರಿನ ಘಟಕ ಮಾಜಿ ಸಚಿವ ಆನಂದ್ ಸಿಂಗ್ಗೆ ಸೇರಿದಂತಹ ಟ್ಯಾಂಕರ್ಗೆ ನೀರು ತುಂಬಿಸುವ ವಿಚಾರವಾಗಿ ನಡೆದಿರುವಂತಹ ಗಲಾಟೆ. ನಗರಸಭೆ ಆಯುಕ್ತ ಚಂದ್ರಪ್ಪ ವಿರುದ್ಧ ಘೋಷಣೆ ಕೂಗಿದ್ದಾರೆ ಆನಂದ್ ಸಿಂಗ್ ಬೆಂಬಲಿಗರು. ಆಯುಕ್ತರನ್ನ ತರಾಟೆಗೆ ತೆಗೆದುಕೊಂಡ್ರು ಸಿಂಗ್ ಬೆಂಬಲಿಗರು. ಸ್ಥಳಕ್ಕೆ ಆಗಮಿಸಿದ ಮಾಜಿ ಸಚಿವ ಆನಂದ್ ಸಿಂಗ್ ಪರಿಸ್ಥಿತಿಯನ್ನು ಗಮನಿಸಿದರು. ಟ್ಯಾಂಕರ್ಗೆ ನೀರು ಹಂಚಿಕೆ ವಿಚಾರಕ್ಕೆ ಗಲಾಟೆ ಜೋರಾಯಿತು. ಹೊಸಪೇಟೆ ನೀರಿನ ಘಟಕದ ಬಳಿ ಹೈ ಡ್ರಾಮಾನೇ ನಡೆಯಿತು. ನಿಮ್ಮ ಗೌಪ್ಯತೆಯೂ ನನ್ನ ಜವಾಬ್ದಾರಿ ಆಗ್ತದೆ. ಅಧಿಕಾರಿಗಳು ಮೇಲೆ ರಾಜಕಾರಣಿಗಳು ಹೇಳಿದಾಗ ಒತ್ತಡದಲ್ಲಿ ಇಲ್ಲ ಸರ್ ಆನಂದ್ ಭಾಯ್ ಜರಾ ಪೀಚೆ ಮೀಟಿಂಗ್ ಬರ್ತಾರೆ. ಯಾರೋ ಮೀಟಿಂಗ್ ಯಾರೋ ಅಲ್ಲಲ್ಲ AWS ಆನಂದ್ ಸಿಂಗ್ಗೆ ಗದರಿದ ಕಾಂಗ್ರೆಸ್ ಶಾಸಕ ಗವಿಯಪ್ಪ. ಫೋನ್ನಲ್ಲಿ ಸಿಂಗ್ಗೆ ಶಾಸಕ ಗವಿಯಪ್ಪ ಗದರ್ತಾರೆ. ಫೋನ್ನಲ್ಲಿ ಆನಂದ್ ಸಿಂಗ್ಗೆ ಶಾಸಕ ಗವಿಯಪ್ಪ ಗದರಿರೋದು ನೀರು ಬಿಡೋದಕ್ಕೆ ಆಗೋದಿಲ್ಲ ಅಂತ ಗವಿಯಪ್ಪ ಹೇಳ್ತಾರೆ. ಖಾಸಗಿ ಟ್ಯಾಂಕರ್ಗಳಿಗೆ ನೀರು ಬಿಡೋದಕ್ಕೆ ಆಗೋದಿಲ್ಲ, ನನ್ನ ಅಧಿಕಾರದಲ್ಲಿ ನಾನು ಕೆಲಸ ಮಾಡ್ತೀನಿ ಬಿಡು ಅಂತ ಹೀಗೆಂದು ಆನಂದ್ ಸಿಂಗ್ಗೆ ಶಾಸಕ ಗವಿಯಪ್ಪ ಗದರಿದ. ಸರ್ ಪ್ಲೀಸ್ ಹೇಳ್ತೀನಿ, ನೀವು ಈ ರೀತಿ ದ್ವೇಷದ ರಾಜಕೀಯ ಮಾಡ್ತಾ ಇದ್ದೀರಿ ನೀವು. ಮತ್ತೆ ಹೌದು, ಮತ್ತೆ ನೀರು ಅಲ್ಲ ಸರ್, ನೀವು ಅಲ್ಲಲ್ಲ ನೀವು ಬಂದಾಗ ನಾವು ಅಲ್ಲ ಸರ್, ನೀವು ಬಿಟ್ಟಾಗ ಟ್ಯಾಂಕರ್ ನಾವು ಬಿಟ್ಟಿಲ್ಲ. ನಿಮ್ಮ ಫೋಟೋಗಳು ಹಾಕೊಂಡು ಬಿಟ್ಟಿದಾಗ ನಾವೇನು ಬೇಡ ಅಂತ ಹೇಳಿದ್ವಿ? ಅಲ್ಲಲ್ಲ ನಿಮ್ಮ ಟ್ಯಾಂಕರ್ಗಳು ನಿಮ್ಮ ಫೋಟೋಗಳು ಹಾಕೊಂಡು ಬಿಟ್ಟಾಗ ನಾವು ಬೇಡ ಅಂತ ಹೇಳಿದ್ವಿ? ಬರ್ರಿ ಸರ್, ನಾನು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ ಬರ್ರಿ. ಅಯ್ಯ ಫೋಟೋಗಳು ತೋರಿಸ್ತೀನಿ ಬರ್ರಿ. ಮೊನ್ನೆ ಬಿಟ್ಟಿರಿ. ಮಹೇಶನ್ ಗಾಡಿಗೆ ಹಚ್ಚಿ ಕಳಿಸ್ತಿದ್ರಲ್ಲ, ನಾವೇನು ಬೇಡ ಅಂದ್ವಿ? ಅಲ್ಲಲ್ಲ ಸರ್, ನಾವು ದಣಿ ಅಲ್ಲ ಸರ್, ನೀವು ದಣಿಯವರು. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ನಿಮ್ಮ ಫೋಟೋಗಳು ಇಟ್ಕೊಂಡು ನಿಮ್ಮ ಹಿಂಬಾಲಕರನ್ನು ಕಳಿಸಿದ್ರು, ನಾವೇನು ಬೇಡ ಅಂದಿಲ್ಲ. ಬರ್ರಿ, ನಾನು ಪ್ರೂವ್ ಮಾಡ್ತೀನಿ ಬರ್ರಿ, ತೋರಿಸ್ತೀನಿ, ವಿಡಿಯೋಗಳು ಇದಾವ. ಆಯ್ತು ಹೇಳ್ರಿ ಬರ್ರಿ. ಅದು ಹಂಗಿದ್ರೆ ಟ್ಯಾಂಕರ್ ಬಿಡಂಗಿಲ್ಲ ಅಂದ್ರೆ ನಾವು ಇಲ್ಲಿ ಸ್ಟ್ರೈಕ್ ಕುಂದಿರ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡಂಗಿದ್ರೆ ಮಾಡ್ರಿ ಎಲ್ಲರೂ ಅಷ್ಟೇ, ಇನ್ನೇನು ಮಾಡೋಕ್ಕಾಗಂಗಿಲ್ಲ. ಇಲ್ಲ ನಾನು ಅನ್ಕೊಂಡಿರ್ಲಿಲ್ಲ ಸರ್, ಎರಡು ಟ್ಯಾಂಕರ್ ಅಲ್ಲ. ನಾನು ಪ್ಲೀಸ್ ನನ್ನ ರಿಕ್ವೆಸ್ಟ್. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಏನಿದು ಮಾಜಿ ಸಚಿವರ ಮತ್ತೆ ಹಾಲಿ ಶಾಸಕರ ನಡುವಿನ ಮಾತಿನ ಚಕಮಕಿ ಏನಾಯ್ತು? ಖಂಡಿತ ಸುಕನ್ಯಾ, ಇದೊಂದು ರೀತಿ ಕ್ರೆಡಿಟ್ ರಾಜಕಾರಣ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹೊಸಪೇಟೆ ಭಾಗದಲ್ಲಿ 2004 ಕೂಡ ಆ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಶುದ್ಧ ನೀರಿನ ಘಟಕದಿಂದ ಪ್ರತಿ ವಾರ್ಡ್ಗಳಿಗೆ ಎಲ್ಲೆಲ್ಲಿ ನೀರಿನ ಕೊರತೆ ಆಗುತ್ತೆ ಅಲ್ಲೆಲ್ಲೂ ಕೂಡ ಮಾಜಿ ಸಚಿವ ಆನಂದ್ ಸಿಂಗ್ ಆಗಿರ್ಬೋದು ಮತ್ತು ಗವಿಯಪ್ಪ ಅವರು ಆಗಿರ್ಬೋದು, ಅವರು ಕೂಡ 2004 ಕೂಡ ಆ ಟ್ಯಾಂಕರ್ ನ ಸಪ್ಲೈ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ, ಕಳೆದ 2-3 ದಿನಗಳ ಹಿಂದಗಡೆ ಹೊಸಪೇಟೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಲವು ಗ್ರಾಮಗಳಿಗೆ ನೀರಿನ ಸಮಸ್ಯೆ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಆ ಗ್ರಾಮಸ್ಥರು ಕೂಡ ನಗರಸಭೆಗೆ ಬಂದು ಮತ್ತು ಅಲ್ಲಿರ್ತಕ್ಕಂಥ ಶಾಸಕರು ಕೂಡ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು, ನಮ್ಮ ಗ್ರಾಮಗಳಿಗೆ ನೀರು ಬಿಡಿ ಅಂತೇಳಿ. ಆದ್ರೆ ಆ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಾಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ಸ್ಪಂದನೆ ಮಾಡಿಲ್ಲ ಅನ್ನೋ ಮಾಹಿತಿ ಕೂಡ ಬಂದಿರುವಂತದ್ದು. ಹೀಗಾಗಿ ನಂತರದಲ್ಲಿ ಇದನ್ನು ತಿಳಿದಿರ್ತಕ್ಕಂಥ ಆನಂದ್ ಸಿಂಗ್ ಅವರು
ತಮ್ಮ ಖಾಸಗಿ ವಾಹನಗಳ ಮೂಲಕವಾಗಿ ಆ ಗ್ರಾಮಗಳಿಗೆ ಮತ್ತು ಏರಿಯಾಗಳಿಗೆ ನೀರು ಬಿಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಆನಂದ್ ಸಿಂಗ್ ಅವರ ಬೆಂಬಲಿಗರು ಕೂಡ ತಮ್ಮ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಾಕಷ್ಟು ಪೋಸ್ಟ್ ಗಳನ್ನ ಹಾಕ್ತಾರೆ. ಅಂತಂದ್ರೆ ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಕೂಡ ಆನಂದ್ ಸಿಂಗ್ ಅವರು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಪೋಸ್ಟ್ ಗಳು ಹಾಕ್ತಾರೆ. ಹೀಗಾಗಿ ಇದು ಒಂದು ರೀತಿ ಗವಿಯಪ್ಪನವರಿಗೆ ಸಹಿಸಿಕೊಳ್ಳಕ್ ಆಗಲ್ಲ ಅನ್ನೋ ಮಾಹಿತಿ ಕೂಡ ಬಂದಿರುವಂತದ್ದು. ಹೀಗಾಗಿ ಏನು ಅಲ್ಲಿರ್ತಕ್ಕಂಥ ಶಾಸಕರು ಕೂಡ ನೇರವಾಗಿ ಅಲ್ಲಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳಿಗೆ ಯಾವುದೇ ಖಾಸಗಿ ಟ್ಯಾಂಕರ್ಗಳಿಗೆ ನೀರು ತುಂಬುವಂತಿಲ್ಲ ಅನ್ನೋ ಆದೇಶವನ್ನು ಕೂಡ ಮಾಡ್ತಾರೆ. ಅದರಂತೆ ಅಧಿಕಾರಿ ಕೂಡ ನಡ್ಕೊಳ್ತಾರೆ. ಹೀಗಾಗಿ ಇವತ್ತು ಏನಾಗಿದೆ ಅಂತಂದ್ರೆ ಆನಂದ್ ಸಿಂಗ್ ಅವರ ವಾಹನಗಳು ಎಂದಿನಂತೆ ಯಥಾ ಪ್ರಕಾರವಾಗಿ ನಗರಸಭೆಗಳಿಗೆ ಹೋಗಿದ್ದಾವೆ. ನಗರಸಭೆಗಳಿಗೆ ಹೋಗಿ ನೀರನ್ನು ತುಂಬಿಸಿಕೊಂಡು ಮತ್ತೊಂದು ಕಡೆ ಸರಬರಾಜು ಮಾಡ್ಲಿಕ್ಕೆ ಹೋಗ್ತವೆ. ಆ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಯು ನೀರು ತುಂಬಕ್ಕೆ ಆಗಲ್ಲ ಅಂತಾರೆ. ಹೀಗಾಗಿ ನೇರವಾಗಿ ಸ್ಥಳಕ್ಕೆ ಬಂದಿರತಕ್ಕಂಥ ಆನಂದ್ ಸಿಂಗ್ ಅವರು ನೇರವಾಗಿ ನಗರಸಭೆ ಮುಂದಗಡೆ ಮತ್ತು ಹಂಪಿ ರಸ್ತೆಯನ್ನು ತಡೆಯುವ ಮೂಲಕವಾಗಿ ಪ್ರತಿಭಟನೆ ಮಾಡಿ ತಮ್ಮ ಧೋರಣೆಯನ್ನು ನೀಡ್ತಾರೆ. ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ಇಲ್ದಿರ್ತಕ್ಕಂಥ ಧೋರಣೆ ಈಗ ಯಾಕೆ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾರೆ. ನಂತರದಲ್ಲಿ ಈಗ ಸದ್ಯ ಮಟ್ಟಿಗೆ ಅದು ಸಮಸ್ಯೆ ಸರಿಪಡಿಸಿದೆ ಅಂತ ಹೇಳ್ಬೋದು. ಸುಕನ್ಯಾ, ಧನ್ಯವಾದ ವಿನಾಯಕ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.